ಸಿಂಹರಾಶಿ, ತಪ್ಪು ತಿಳುವಳಿಕೆಯಿಂದ ಮಾನಸಿಕವಾದಂತಹ ಬೇಸರ. ಯಾವುದೋ ವಿಷಯದಲ್ಲಿ ನಿಮಗೆ ತಪ್ಪು ಮಾಹಿತಿ ಬರುತ್ತೆ ಅಥವಾ ನೀವು ಅಂದುಕೊಂಡಂತಹ ವಿಷಯ ತಪ್ಪಾಗಿರುತ್ತೆ. ಅದು ಕೊನೆಯಲ್ಲಿ ಗೊತ್ತಾದಾಗ ಬೇಸರವಾಗುತ್ತೆ. ತಾಳ್ಮೆಯಿಂದ ಅದನ್ನು ಪರೀಕ್ಷೆ ಮಾಡಿಕೊಂಡಿದ್ದರೆ ಸರಿಯಾಗ್ತಿತ್ತು. ಆದರೆ ಅಷ್ಟು ತಾಳ್ಮೆ ಬೇಕಲ್ಲ. ಅದನ್ನು ಮುಂದುವರೆದ ಭಾಗವಾಗಿ ಈ ಫಲವನ್ನು ಅನುಭವಿಸಬೇಕಾಗುತ್ತೆ. ಉನ್ನತವಾದಂತಹ ಜವಾಬ್ದಾರಿಯಾಗಲಿ, ಅಧಿಕಾರವಾಗಲಿ, ಆ ನಾಯಕತ್ವವಾಗಲಿ ನಿಮಗೆ ಸಿಕ್ಕುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅಹಂಕಾರದಿಂದ ದೂರ ಉಳ್ಕೊಳ್ಬೇಕು. ನನಗೇ ಎಲ್ಲ ಗೊತ್ತು, ನಾನೇ ಎಲ್ಲದಕ್ಕೂ ಅಧಿಪತಿ ಅನ್ನುವಂತಹ ಭಾವನೆಗಳಿಂದ ದೂರವಾದರೆ ಮಾತ್ರ ನೀವಿರತಕ್ಕಂತಹ ಸ್ಥಾನಕ್ಕೆ ಬೆಲೆ. ಮನಸ್ಸಿನಿಂದ ಗಟ್ಟಿಯಾದಂತಹ ನಿರ್ಧಾರಗಳನ್ನು ಮಾಡಬೇಕು. ಹೊರಗೆ ಯಾರಿಗೋ ತೋರ್ಪಡಿಕೆಗೆ, ಬೇರೆಯವರನ್ನ ಸಮಾಧಾನ ಮಾಡೋದಕ್ಕೆ ನೀವೇನೋ ನಿರ್ಧಾರ ಮಾಡೋದಲ್ಲ. ಅದು ನಿಮ್ಮ ಸ್ವಭಾವವೇ ಅಲ್ಲ. ಆಂತರಿಕವಾಗಿ ಮನಸ್ಸಿನಿಂದ ಮನಃಪೂರ್ವಕವಾಗಿ ನಿರ್ಧಾರಗಳನ್ನು, ತೀರ್ಮಾನಗಳನ್ನು ಮಾಡಬೇಕು. ಅದು ನಿಮಗೆ ಒಳಿತನ್ನು ಸೂಚಿಸ್ತಕ್ಕಂಥದ್ದು. ಆಲಸ್ಯವನ್ನು ಮಾಡಬೇಡಿ, ಅವಕಾಶ ತಪ್ಪು ಹೋಗುತ್ತೆ. ಎಲ್ಲಿ ಸೋಮಾರಿತನ ನಮ್ಮನ್ನು ಆವರಿಸ್ಕೊಳ್ಳುತ್ತೋ ಆಗ ನಮಗೆ ಬರಬೇಕಾದಂತಹ ಎಲ್ಲ ಅವಕಾಶಗಳು ಕೂಡ ತಪ್ಪಿ ಹೋಗುತ್ತೆ. ಆದ್ದರಿಂದ ನಾವು ಅವಕಾಶ ವಂಚಿತರಾಗ್ತೀವಿ ಅನ್ನುವಂಥದ್ದು ಗೊತ್ತಿರಲಿ. ಅಧ್ಯಯನದ ಬಗ್ಗೆ ಗಮನವನ್ನು ಹರಿಸಿ. ಅಧ್ಯಯನ ಅಂದ ತಕ್ಷಣ ನಾವೇನು ಪಾಠ ಓದಬೇಕು ಅನ್ನುವಂಥದ್ದಲ್ಲ. ಯಾವ ವಿಷಯ ನಮಗೆ ಅಗತ್ಯ ಇದೆಯೋ, ಯಾವ ಮಾಹಿತಿ ನಮಗೆ ಕೊರತೆ ಇದೆಯೋ ಅದನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡಿ, ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಸಂಗ್ರಹ ಮಾಡಿ ಅನುಕೂಲವಾಗ್ತಕ್ಕಂಥದ್ದು. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಮನೆಯ ಸಾಂಸಾರಿಕವಾದಂತಹ ಸಮಸ್ಯೆಗಳನ್ನು ಮೊದಲು ಬಗೆಹರಿಸ್ಕೊಳ್ಳಿ. ಏನು ಸಮಸ್ಯೆ ಇದೆ ಎನ್ನುವಂಥದ್ದನ್ನು ಗುರುತಿಸಿ ಅದನ್ನು ಪರಿಹಾರ ಮಾಡಿಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಲಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಾಭವಾಗ್ತಕ್ಕಂತಹ ದಿವಸ. ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಅಭಿವೃದ್ಧಿಯನ್ನು ನೋಡೋದಕ್ಕೆ, ಅಭ್ಯುದಯವನ್ನು ಕಾಣೋದಕ್ಕೆ ಉತ್ತಮವಾದಂತಹ ದಿವಸವಾಗುತ್ತೆ. ನಿಮಗಿರತಕ್ಕಂತಹ ಬುದ್ಧಿವಂತಿಕೆಯನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು. ಬುದ್ಧಿವಂತಿಕೆ ಇದೆ, ಆದರೆ ಅದು ಯಾವುದಕ್ಕೆ ವಿನಿಯೋಗ ಆಗ್ತಾ ಇದೆ ಎನ್ನುವಂಥದ್ದು ಬಹಳ ಮುಖ್ಯ. ಅದರಿಂದ ನಿಮಗೂ ಅನುಕೂಲವಾಗಬೇಕು, ನಿಮ್ಮ ಕುಟುಂಬಕ್ಕೂ ಅನುಕೂಲವಾಗಬೇಕು, ಸಮಾಜಕ್ಕೂ ಕೂಡ ಒಳ್ಳೆಯ ಸಂದೇಶ ಹೋಗಬೇಕಾದಂಥದ್ದು. ಜವಾಬ್ದಾರಿಗಳು ಹೆಚ್ಚಾಗಿ ನಿಮಗೆ ಒತ್ತಡಗಳು ಹೆಚ್ಚಾಗುತ್ತೆ. ಅದರಿಂದ ಬೇಸರವೂ ಆಗುತ್ತೆ. ನಿಮ್ಮ ಕರ್ತವ್ಯ ಹೆಚ್ಚು ಆದ ಹಾಗೆ ನಿಮಗೆ ಒತ್ತಡಗಳು ಕೂಡ ಹೆಚ್ಚಾಗುವಂಥದ್ದು. ಒತ್ತಡದಿಂದ ಯಾವಾಗ ಕೆಲಸ ಮಾಡ್ತೀರಿ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಅದನ್ನು ಅನುಭವಿಸಿಯೇ ತೀರಬೇಕಾದಂಥದ್ದು. ಉದ್ಯೋಗದಲ್ಲಿದ್ದಂತಹ ವಿಚಾರ ವಿವಾದಕ್ಕೆ ಕಾರಣವಾಗಬಹುದು. ಹಾಗಾಗಿ ಅದನ್ನು ಮನೆಯವರೆಗೂ ತರೋಕ್ಕಿಂತ ಅಲ್ಲೇ ಉದ್ಯೋಗದ ಸ್ಥಳದಲ್ಲೇ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಮಕ್ಕಳ ಜೊತೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಮಕ್ಕಳಿಗೂ ನಿಮಗೂ ಆಗಿ ಬರಲ್ಲ ಅಂತಾದರೆ ಅದಕ್ಕಿಂತ ದೊಡ್ಡ ಅವಮಾನ ಮತ್ತೊಂದಿಲ್ಲ. ಹಾಗಾಗಿ ಮಕ್ಕಳ ಬಗ್ಗೆ ವಿಶೇಷವಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾದಂಥದ್ದು. ಇವತ್ತಿನ ಮಕ್ಕಳು, ಅವರ ಮಾರ್ಗವೇ, ಅವರ ಆಲೋಚನೆಗಳೇ ಬೇರೆ ರೀತಿ. ಹಿಂದಿನವರ ಆಲೋಚನೆಗಳೇ ಬೇರೆ ರೀತಿ. ಕೆಲವು ಸಂದರ್ಭದಲ್ಲಿ ಪರಸ್ಪರವಾಗಿ ಒಂದಕ್ಕೊಂದು ಹೊಂದುವುದಿಲ್ಲ. ಆದರೂ ಕೂಡ ನಾವು ಸರಿತಪ್ಪುಗಳನ್ನು ವಿವೇಚನೆ ಮಾಡಿ ಯಾವುದು ಯೋಗ್ಯವೋ ಅದಕ್ಕೆ ಹೊಂದಿಕೊಳ್ಳಬೇಕಾದಂಥದ್ದು ಮುಖ್ಯವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನು ದೂರ ಮಾಡಿಕೊಳ್ಬೇಕು. ಆರ್ಥಿಕವಾದಂತಹ ವಿಷಯದಲ್ಲಿ ಏನೋ ಒಂದಷ್ಟು ಕಗ್ಗಂಟಾಗುವಂತಹ ಸೂಚನೆ. ಹಣಕಾಸಿನ ವಿಷಯ ಬಂತು ಅಂತಂದರೆ ಲೆಕ್ಕಪತ್ರಗಳನ್ನು, ದಾಖಲಾತಿಗಳನ್ನು ಸರಿಯಾಗಿಟ್ಟು ಆ ಸಮಸ್ಯೆಯಿಂದ ಹೊರಬರಬೇಕಾದಂಥದ್ದು. ವಿರೋಧಿಗಳು ನಿಮ್ಮ ಮುಂದೆ ಶರಣಾಗತಿಯನ್ನು ಹೊಂದ್ತಾರೆ, ನಿಮ್ಮ ಮುಂದೆ ಸೋತು ಹೋಗ್ತಾರೆ. ಯಾರು ನಿಮ್ಮ ದ್ವೇಷವನ್ನು ಕಟ್ಟಿಕೊಂಡಿರ್ತಾರೆ ಅವರು ಈ ದಿವಸ ನಿಮಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂತಹದ್ದನ್ನು ಮಾಡೋದಿಲ್ಲ. ನಿಮ್ಮ ಎದುರುಗಡೆ ಅವರು ತಲೆಯನ್ನು ಬಾಗಿಸ್ತಾರೆ ಅಂತಕ್ಕಂಥದ್ದು. ತಾಯಿಯ ಜೊತೆಯಲ್ಲಿ ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ. ಸಂದರ್ಭಗಳು ಬಂದಾಗ ನಿಷ್ಠುರವಾಗಿ ಮಾತಾಡಬೇಕಾದಂಥದ್ದಾಗತ್ತೆ. ಅದಕ್ಕೆ ಅವಕಾಶ ಬೇಡ. ಸಂಶೋಧಕರಿಗೆ ಉತ್ತಮವಾದಂತಹ ದಿವಸ. ಯಾರು ವಿಶೇಷವಾದಂತಹ ವಿಷಯಗಳನ್ನು ಕುರಿತು ಸಂಶೋಧನೆಯನ್ನು ಮಾಡ್ತಾ ಇದ್ದೀರಿ ಅವರಿಗೆ ಅನುಕೂಲವಾಗುವಂಥದ್ದಾಗುತ್ತೆ. ಇದರ ಜೊತೆಯಲ್ಲಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು. ಅದಿಲ್ಲ ಅಂತಾದರೆ ಗ್ರಹಗತಿ ಚೆನ್ನಾಗಿಲ್ಲ, ದಂಡವನ್ನು ಕಟ್ಟಬೇಕಾದಂಥದ್ದು. ಆರ್ಥಿಕವಾಗಿ ಬೇರೆಯವರಿಗೆ ಯಾವುದೇ ರೀತಿಯ ಭರವಸೆಯನ್ನು ಕೊಡಬೇಡಿ. ಹಣಕಾಸಿನ ವಿಚಾರದಲ್ಲಿ ನಾನು ನಿನಗೇನೋ ಸಹಾಯ ಮಾಡಿಬಿಡ್ತೀನಿ,
ಅಥವಾ ನಿನಗೇನೋ ಸಾಲ ಕೊಡಿಸ್ಬಿಡ್ತೀನಿ, ಈ ರೀತಿ ಯಾವ ಮಾತುಗಳನ್ನು ಯಾರಿಗೂ ಹೇಳಬೇಡಿ. ಇವತ್ತಿನ ಮಟ್ಟಿಗೆ ಆ ಕೆಲಸ ನಿಮ್ಮಿಂದ ಆಗದೇ ಇರತಕ್ಕಂಥದ್ದಾಗತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಉದ್ಯೋಗದಲ್ಲಿ ಉತ್ತಮವಾದಂತಹ ಸ್ಥಾನಮಾನವನ್ನು ಹೊಂದಿರಿ. ಗ್ರಹದ ಬಲ, ಗ್ರಹಚಾರದ ಯೋಗ ನಿಮಗಿದೆ. ಧಾರ್ಮಿಕವಾದಂತಹ ಕ್ರಿಯಾಸಕ್ತಿ ಬರಬಹುದು. ಅಂದರೆ ಯಾವುದೋ ಪೂಜೆ, ಜಪ, ಹೋಮ, ಹವನ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳಿಗೆ ಹೋಗಿ ಬರತಕ್ಕಂಥದ್ದು, ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ಸಹಾಯವನ್ನು ಮಾಡುವಂಥದ್ದು, ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ಒಂದು ಸಹಾಯವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮ್ಮಿಂದ ನಡೆಯುವಂಥದ್ದಾಗತ್ತೆ. ಆದರೆ ವಿರೋಧಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಕೆಣಕಬೇಡಿ, ಅವರನ್ನು ಕೆರಳಿಸಬೇಡಿ ಅಂತಕ್ಕಂಥದ್ದು ತೊಂದರೆಯಾಗತ್ತೆ. ಯಾರು ನಿಮ್ಮ ಶತ್ರುಗಳಿದ್ದಾರೆ, ನಿಮ್ಮ ವಿರೋಧಿಗಳಿದ್ದಾರೆ, ಅವರ ನಿಷ್ಠುರವನ್ನು ಮತ್ತೆ ಮತ್ತೆ ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ದೊಡ್ಡವರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಹೊಂದಾಣಿಕೆ ಅಂತಕ್ಕಂಥದ್ದು ಇರಲಿ. ಅದಿಲ್ಲ ಅಂತಾದಾಗ ಕಷ್ಟವಾದೀತು. ವಿಶ್ವಾಸಘಾತಕ ಸ್ನೇಹಿತರನ್ನು ಗಮನಿಸಿ ಅವರನ್ನು ದೂರ ಮಾಡಬೇಕು. ನಿಮ್ಮ ಜೊತೆಯಲ್ಲೇ ಇರ್ತಾರೆ, ಹಿತಶತ್ರುಗಳಂತೆ ನಿಮಗೇ ತೊಂದರೆ ಮಾಡ್ತಾರೆ, ನಿಮ್ಮ ದೌರ್ಬಲ್ಯಗಳನ್ನು ತಿಳ್ಕೊಂಡಿರ್ತಾರೆ. ಯಾವ ಸಂದರ್ಭದಲ್ಲಿ ಅದನ್ನೇ ಉಪಯೋಗಿಸಿ ನಿಮಗೆ ತೊಂದರೆ ಮಾಡಬಹುದು ಅನ್ನುವಂಥದ್ದಕ್ಕೆ ಹೊಂಚ ಹಾಕ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಅವರಿಂದಲೇ ನಿಮಗೆ ತೊಂದರೆ ಹೆಚ್ಚಾಗುವಂಥದ್ದಿದೆ. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.